ಅವಾಗ ನಾನು ಫಿಂಗರ್ನ ಕಟ್ ಮಾಡಿಕೊಂಡೆ. ಸೊ ಗಾಟ್ ರೆಡಿ ಫಾರ್ ದರ್ ಆ್ಯಂಡ್ ವೇಟಿಂಗ್ ಫಾರ್ ಮೈ ಫ್ರೆಂಡ್. ಫೈನಲ್ ಲುಕ್ ನಾನು ಕಾಲ್ ಮಾಡಿದ್ದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಸೊ ಇವತ್ತು ಐ ಆಮ್ ಸ್ಟಾರ್ಟಿಂಗ್ ಮೈ ಡೇ ವಿತ್ ಜಿಮ್. ಸೊ ಇವತ್ತು ನನ್ನ ಫೇವ್ರೆಟ್ ಪರ್ಸನ್ ಜೊತೆ ವರ್ಕೌಟ್ ಮಾಡ್ತಿದ್ದೀನಿ. ಇಟ್ಸ್ ಮೈ ಬ್ರದರ್ಸ್ ಫೋಟೋ. ನನ್ನ ಅನ್ನೋದು ಫೋಟೋ ಅದು ಖಾಲಿ ಆಯಿತು. ನಂದು ದಿಸ್ ಇಸ್ ಮೈ ಫೋಟೋ. ನಂದು ಖಾಲಿ ಆಯಿತು. ನಾನು ಅನ್ನೋದು ಯೂಸ್ ಮಾಡ್ತಿದ್ದೀನಿ. ಜಿಮ್ ಸ್ಟಾರ್ಟ್ ಮಾಡುವಾಗ ನನ್ನ ಫುಡ್ ಡಯಟ್ ಬಂದು ಸ್ವೀಟ್ ಪೊಟೆಟೊ ಇತ್ತು, 4 eggs ಇತ್ತು, ಎವ್ರಿ ಡೇ 4 to 5 eggs ತಿನ್ನಬೇಕು. ಆ್ಯಂಡ್ 5 kg ಗೇನ್ ಆಗಿದ ತಕ್ಷಣ ಹಂಗೆ ಸ್ಟಾಪ್ ಮಾಡಿಬಿಟ್ಟೆ ಎಲ್ಲ. ಆ್ಯಂಡ್ ಈ 1 month-ಇಂದ 2 kg ಹಂಗೆ ರೆಡ್ಯೂಸ್ ಆಯಿತು. ಸೊ ನಾವು ಐ ಆಮ್ 49 to 50 ಅರೌಂಡ್. ನಾನು ಇವಾಗ ಟಕ್ ಅಂತ ಫ್ರೆಶ್ ಅಪ್ ಆಗಿ ಡಿಮಾರ್ಟ್ಗೆ ಹೊರಟೆ ಬಿಕಾಸ್ ಫ್ಯೂ ಐಟಮ್ಸ್ ಬೇಕಾಗಿತ್ತು. ಸೊ ಲೆಟ್ಸ್ ಗೋ ಟು ಡಿಮಾರ್ಟ್. ಆ್ಯಕ್ಚುಲಿ ನಾನು ಮೇಯ್ನ್ ಬಂದಿದ್ದು ನನ್ನ ಫೇಸ್ ವಾಶ್ಗೋಸ್ಕರನೇ. ನನ್ನ ಖಾಲಿ ಆಯಿತು ಅಂತ. ಬಟ್ ನನ್ನ ಲಕ್ಕು ಡರ್ಮಾದೇ ಇತ್ತು. ನಾನು ಅದೇ ಯೂಸ್ ಮಾಡೋದು. ನನ್ನ ಲಕ್ ಅದೇ ಇತ್ತು. ಜಿಮ್ಮಿಗೆ ಟಿ ಶರ್ಟ್ ಹುಡುಕ್ತಿದ್ದೆ, ಬಟ್ ಐ ಫೆಲ್ಟ್ ಅದು ಕೈಂಡ್ ಆಫ್ ಸ್ವಲ್ಪ ತಿಕ್ಕಿತ್ತಂತ. ಸೊ ಅದು ನೋ ಮೈ ಫೇವ್ರೇಟ್ ಸೆಕ್ಷನ್ ಅಂತ ಐ ಕ್ಯಾನ್ ಟೆಲ್ ಯು. ಬಿಕಾಸ್ ಆ ಬಾಟಲ್ ಕಲೆಕ್ಷನ್ಸ್ ಎಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಐ ಡೋಂಟ್ ಬೈ ಬಾಟಲ್ಸ್, ಬಟ್ ಸ್ಟಿಲ್ ನೋಡೋಕ್ಕಾದ್ರೂ ಹೋಗ್ತೀನಿ ಅಲ್ಲಿಗೆ. ಬಿಲ್ಲಿಂಗ್ ಎಲ್ಲ ಮುಗಿಸಿ ಆಚೆ ಬಂದೆ. ಇವಾಗ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಪಾನಿಪುರಿ ತಿಂದ್ಬಿಟ್ಟು ಮನೆಗೆ ಹೋಗಬೇಕು. ಇವಾಗಲೇ ಮನೆಗೆ ರೀಚ್ ಆದೆ. ಎಸ್, ಸೊ ಡಿಮಾರ್ಟ್ಗೆ ಹೋಗಿ ಏನೇನೆಲ್ಲ ಈಸ್ಕೊಂಡು ಬಂದೆ ಅಂತ ಇವಾಗ ತೋರಿಸ್ತೀನಿ. ನನಗೊಂಥರ ಲೇಸಿಯಾಗಿ ಫೀಲ್ ಆಗ್ತಿದೆ. ಐ ಡೋಂಟ್ ನೋ ವೈ. ಓಕೆ, ಸೊ ಇದು ಒಂದು ಪೆನ್ಸಿಲ್ ಸ್ಟೋರ್ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ಪಿಂಕ್ ಕಲರಲ್ಲಿತ್ತು. ಸೊ ಅದಕ್ಕೆ ಇಸ್ಕೊಂಡೆ. ಈ ನಡುವೆ ಪಿಂಕ್ ಕಲರ್ ನನಗೆ ತುಂಬ ಇಷ್ಟ ಆಗ್ತಿದೆ, ಯಾಕೋ ಗೊತ್ತಿಲ್ಲ. ಆ್ಯಂಡ್ ಈ ಫೈಲ್ಸ್ ಎರಡು ಇಸ್ಕೊಂಡು ಬಂದೆ. ನನಗೊಂದು, ನನ್ನ ತಂಗಿಗೊಂದು ಡಾಕ್ಯುಮೆಂಟ್ಸ್ನ ಅಷ್ಟು ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಈ ಟಿ ಶರ್ಟ್ ಒಂದು ಇಸ್ಕೊಂಡು ಬಂದೆ. ನನಗೆ ಈ ಟಿ ಶರ್ಟ್ ತುಂಬ ಇಷ್ಟ ಆಯಿತು. ಒಂಥರ ಟ್ರಾನ್ಸ್ಪರೆಂಟ್ ಆಗಿದೆ, ಜಿಮ್ಮಿಗೆ ಚೆನ್ನಾಗಿರುತ್ತೆ, ಕಂಫರ್ಟ್ ಆಗಿರುತ್ತೆ ಅಂತ. ಆ್ಯಂಡ್ ಈ ಫೇಸ್ ವಾಶ್ ಇಸ್ಕೊಂಡು ಬಂದೆ. ಆ್ಯಕ್ಚುಲಿ ನಾನು ಫೇಸ್ ವಾಶ್ ಬಂದು ಆನ್ಲೈನಲ್ಲೇ ಆರ್ಡ್ರ್ ಮಾಡೋದು. ಡರ್ಮಾದು ನನ್ನ ಹತ್ರ ಇರೋದು ಖಾಲಿ ಆಯಿತು. ಸೊ ಐ ಥಾಟ್ ಓಕೆ, ಡಿಮಾರ್ಟ್ಗೆ ಹೋಗಿ ಏನಾದರೂ ಚೆನ್ನಾಗಿರೋ ಫೇಸ್ ವಾಶ್ ಇಸ್ಕೊಂಡು ಬರೋಣ ಅಂತ. ಮೈ ಲಕ್ ಡರ್ಮಾದೇ ಇತ್ತು. ಆ್ಯಂಡ್ ಕಿಂಡರ್ ಜಾಯ್ ಒಂದು ಇಸ್ಕೊಂಡು ಬಂದೆ ಅಷ್ಟೇ. ಏನು ಗೊತ್ತಾ, ಐ ಡಿಡ್ ಅ ನೈಲ್ ಆರ್ಟ್ ಇವತ್ತು. ಇದೆ ಈ ನೈಲ್ ಆರ್ಟ್. ಐ ಡಿಡ್ ಇಟ್ ಆನ್ ಮೈ ಓನ್. ಏನೋ ಸೈಡಲ್ಲೆಲ್ಲ ಇನ್ನೂ ನೀಟಾಗಿ ತೆಗ್ದಿಲ್ಲ ಅಂತ, ತೆಗಿಬೇಕು. ನಿಮ್ಗೆ ಫೀಲ್ ಆಗುತ್ತೆ ಈ ಫಿಂಗರ್ ಒಂಥರ ಡಿಫ್ರೆಂಟ್ ಆಗಿದೆ ಅಂತ. ಈ ಫಿಂಗರ್ ಫ್ಲ್ಯಾಶ್ ಬ್ಯಾಕ್ ಏನಂದರೆ, ಚಿಕ್ಕ ವಯಸ್ಸಲ್ಲಿ ನಾನು ಇರೋವಾಗ ನನ್ನ ತಾತ ಬಂದು ಒಂಥರ ಕತ್ತಿ ಅಂತ ಹೇಳ್ತಾರಲ್ಲ, ಕೋಕೋನಟ್ನ ಕಟ್ ಮಾಡ್ತಾರಲ್ವ, ಸೊ ಅದನ್ನು ಶಾರ್ಪ್ ಮಾಡ್ತಿದ್ರು ನನ್ನ ತಾತ. ನಾನು ಕೊಡಿ ತಾತ, ನಾನು ಕೋಕೋನಟ್ನ ಕಟ್ ಮಾಡ್ತೀನಿ ಅಂತ ಎತ್ತಿ ಕೋಕೋನಟ್ನ ಕಟ್ ಮಾಡೋವಾಗ ನಾನು ಫಿಂಗರ್ನ ಕಟ್ ಮಾಡಿಕೊಂಡೆ. ಆಮೇಲೆ ಈ ಫಿಂಗರ್ಗೆ ಸ್ಟಿಚ್ ಮಾಡಿಸಿದ್ರು. ಐ ಥಿಂಕ್ ನಾನು ಅವಾಗ 6 to 7 ಏಜ್ ಇರಬೇಕು. ಸೊ ಹಾಗಾಗಿತ್ತು ಈ ಫಿಂಗರ್ ಫ್ಲ್ಯಾಶ್ ಬ್ಯಾಕ್. ನಾನಿವಾಗ ಮೂವಿಗೆ ಹೋಗಬೇಕು. ಈವ್ನಿಂಗ್ ಅರೌಂಡ್ 5 to 6 ಇವಾಗ ಹೋಗಿ ರೆಡಿ ಆಗಬೇಕು. ಸೊ ಲೆಟ್ಸ್ ಗೋ ಟು ಮೂವಿ. ನಾನಿವಾಗ ನನ್ನ ಫ್ರೆಂಡ್ ಜೊತೆ ಈಚೆ ಹೋಗ್ತಿದ್ದೀನಿ, ಮೂವಿಗೆ ಹೋಗ್ತಿದ್ದೀನಿ. ಸೊ ಗಾಟ್ ರೆಡಿ ಫಾರ್ ದರ್ ಆ್ಯಂಡ್ ವೇಟಿಂಗ್ ಫಾರ್ ಮೈ ಫ್ರೆಂಡ್. ಲೆಟ್ಸ್ ಗೋ ಟು ಮೂವಿ. ಓಯ್ ಬಾಡ ಟಾಮಿ. ಬ್ಲಾಸ್ಟ್. ಇದು ಬಂದು ಒಂದು ತಮಿಳ್ ಮೂವಿ. ಇಟ್ ಈಸ್ ಗರ್ಲ್ಸ್ ಮಸ್ಟ್ ವಾಚಬಲ್ ಮೂವಿ. ಹುಡುಗಿ ಇದನ್ನು ನೋಡಲೇಬೇಕು ಬಿಕಾಸ್ ದೇ ವಿಲ್ ಜಸ್ಟ್ ಲವ್ ವಾಚಿಂಗ್ ದಿಸ್ ಮೂವಿ. ಮೂವಿಗೆ ಹೋಗ್ಬಿಟ್ಟು ಮನೆಗೆ ರೀಚ್ ಆದೆ. ಫ್ರೆಶ್ ಅಪ್ ಆಗಿಬಿಟ್ಟು ಟಾಮಿನ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು. ಆ್ಯಂಡ್ ಇವಾಗ ಆ್ಯಕ್ಚುಲಿ ನಾನು ಹೇರ್ನ ಸೆಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಮಾತಾಡೋಕ್ಕಾಗಲ್ಲ ಅಷ್ಟು ಕಂಫರ್ಟಾಗಿ ಬಿಕಾಸ್ ನಾನು ಟೂತ್ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಸೊ ಅಷ್ಟು ಕಂಫರ್ಟಾಗಿ ಮಾತಾಡೋಕ್ಕಾಗಲ್ಲ.
ಸೊ ಇವಾಗ ಹೇರ್ ಕರ್ಲ್ ಮಾಡ್ತಿದ್ದೀನಿ. ಕೀಪ್ ವಾಚಿಂಗ್. ಸ್ವಲ್ಪ ಹೇರ್ನ ಎತ್ಕೊಂಡು ಲೈಕ್ ದಿಸ್ ಈ ಥರ ಕರ್ಲ್ ಮಾಡಿಬಿಟ್ಟು ಕ್ಲಿಪ್ ಇಟ್. ದಟ್ಸ್ ಐ ಡು. ಆ್ಯಕ್ಚುಲಿ ನಂದು ಕಂಪ್ಲೀಟ್ ಕರ್ಲಿ ಹೇರ್ ಅಲ್ಲ, ಇಟ್ ಇಸ್ ಕೈಂಡ್ ಆಫ್ ವೇವಿ ಹೇರ್, ಸ್ಟ್ರೈಟು ಅಲ್ಲ, ಬಟ್ ಕರ್ಲ್ ಮಾಡಿದ್ರೆ ನೀಟಾಗಿ ಕೂತ್ಕೊಳುತ್ತೆ. ದಿಸ್ ಈಸ್ ದ ಫೈನಲ್ ಲುಕ್. ನಾನು ಕರ್ಲ್ ಮಾಡಿದ್ದು ಇದನ್ನು ಹಾಕ್ಕೊಂಡು ಮಲ್ಕೋಬೇಕು. ಐ ಡೋಂಟ್ ನೋ ನಾನು ಪೀಸ್ಫುಲ್ಲಾಗಿ ಮಲ್ಕೊಳಕ್ಕಾಗುತ್ತಾ ಇಲ್ವೋ ಅಂತ, ಬಿಕಾಸ್ ಕ್ಲಿಪ್ಸ್ ಏರ್ ಪೇನ್ಸ್ ಎಲ್ಲ ಚುಚ್ಚಬಹುದು, ನಾಟ್ ಶೋರ್, ಗೊತ್ತಿಲ್ಲ. ಓಕೆ, ಸೊ ಬೆಳಗ್ಗೆ ಐ ಶೋ ಯು ದ ರಿಸಲ್ಟ್. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಸೊ ಇವಾಗ ನಾನು ಇದನ್ನು ರಿಮೂವ್ ಮಾಡ್ತಿದ್ದೀನಿ. ಲೆಟ್ಸ್ ಸಿ ಹೆಂಗೆ ಬರುತ್ತೆ. I've never done this. I think ತುಂಬ ಶಾರ್ಟ್ ಆಗುತ್ತೆ ಅನ್ಸುತ್ತೆ. ಓಕೆ, ಲೆಟ್ ಮೀ ಜಸ್ಟ್ ಕಂಪ್ಲೀಟ್ ಆ್ಯಂಡ್ ಕಮ್. ಅದು ವರ್ಕೌಟ್ ಆಗಿಲ್ಲ, ಚೆನ್ನಾಗಿದ್ದಿಲ್ಲ. ನನ್ನ ಹೇರ್ ಇಲ್ಲೋರ್ಗೂ ಬಂದಿತ್ತು. ಸೊ ಹಿಂಗೆ ಮಾಡಿದ್ರೇ ಕರ್ಲ್ಸ್ ಬರುತ್ತೆ. ಐ ಥಾಟ್ ಸ್ವಲ್ಪ ಆ ಥರ ಮಾಡಿದ್ರೆ ಇನ್ನೂ ಸ್ವಲ್ಪ ನೀಟಾಗಿ ಬರುತ್ತೆ ಅಂತ, ಬಟ್ ಅದು ಇಲ್ಲೋರ್ಗೂ ಇತ್ತು ನನ್ನ ಹೇರ್ ಕರೆಕ್ಟಾಗಿ ಕರ್ಲ್ಸ್ ಬಂದಿತ್ತು. ಓಕೆ, ಸೊ ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಷ್ಟೇ, ಬಾಯ್.